ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆಯೂ ಕೂಡ ಬಡ ರೋಗಿಗಳ ಜೇಬಿಗೆ ಸರ್ಕಾರ ಕತ್ತರಿ ಹಾಕಿದೆ. ಆಸ್ಪತ್ರೆಗಳಲ್ಲಿ ಸೌಲಭ್ಯ ಸೇವೆಗಳ ಅಭಿವೃದ್ಧಿ ಆಗಿದೆಯೋ ಬಿಟ್ಟಿದೆಯೋ ಜನಸಾಮಾನ್ಯರ ಹೊರೆಯಂತೂ ಹೆಚ್ಚಿದೆ. ಹೊರ ರೋಗಿಗಳಾಗಿ ನೋಂದಣಿ ಶುಲ್ಕದಿಂದ ಮೊದಲಾಗಿ ವಾರ್ಡ್ಗಳ ಶುಲ್ಕದವರೆಗೂ 2024 ನವೆಂಬರ್ 1ರಿಂದ ದರ ಏರಿಕೆಯ ಬರೆ ಹಾಕಿದೆ. ಯಾವ್ಯಾವುದಕ್ಕೆ ಎಷ್ಟು ದರ ಏರಿಕೆಯಾಗಿದೆ ಬನ್ನಿ ನೋಡಿ. ನೋಡಿ, ಹಳೆ ದರ ಹೊಸ ದರವನ್ನ ನೋಡ್ತಾ ಹೋಗೋಣ ವೀಕ್ಷಕರೇ. ಒಪಿಡಿ ನೋಂದಣಿಗಾಗಿ ಮೊದಲು 10 ರೂಪಾಯಿ ಇತ್ತು, ಈಗ 20 ರೂಪಾಯಿ ಮಾಡಿದ್ದಾರೆ, ಅರ್ಧಕ್ಕರ್ಧ ಜಾಸ್ತಿ. ಇನ್ನ ಒಳರೋಗಿ ದಾಖಲಾತಿ ಮೊದಲು 25 ರೂಪಾಯಿ ಕೊಡಬೇಕಾಗಿತ್ತು, ಈಗ ಬರೋಬ್ಬರಿ 50 ರೂಪಾಯಿ ಮಾಡಿದ್ದಾರೆ, ಇಲ್ಲೂ ಅರ್ಧಕ್ಕರ್ಧ ಜಾಸ್ತಿ. ಇನ್ನ ಜನರಲ್ ವಾರ್ಡ್ಗಳ ವಿಚಾರಕ್ಕೆ ಬಂದ್ರೆ ಒಂದು ದಿನಕ್ಕೆ 15 ರೂಪಾಯಿ ಇದ್ದದ್ದು ಈಗ 20 ರೂಪಾಯಿ. ಒಂದು ಬೆಡ್ ಸ್ಪೆಷಲ್ ವಾರ್ಡ್ನಲ್ಲಿ 750 ರೂಪಾಯಿ ಮೊದಲಿತ್ತು, ಈಗ 1500 ರೂಪಾಯಿ, ಅರ್ಧಕ್ಕರ್ಧ ಜಾಸ್ತಿ. ಇನ್ನ 2 ಬೆಡ್ ಸ್ಪೆಷಲ್ ವಾರ್ಡ್ 750ರಿಂದ 1000 ರೂಪಾಯಿ. ರಕ್ತ ಪರೀಕ್ಷೆ, ಸ್ಕ್ಯಾನಿಂಗು, ಲ್ಯಾಬು ಇದೆಲ್ಲ 10% ಇತ್ತವಾಗ, ಈಗ 30% ಜಾಸ್ತಿ ಮಾಡಿದ್ದಾರೆ. ಸ್ಕ್ಯಾನಿಂಗ್ ಮಾಡಬೇಕು ಅಂದ್ರೆ ಜಾಸ್ತಿ ದುಡ್ಡು ಕೊಡಬೇಕು, ಲ್ಯಾಬ್ನಲ್ಲಿ ಟೆಸ್ಟಿಂಗ್ ಹೋಗಬೇಕು ಅಂತಂದ್ರೆ ಜಾಸ್ತಿ ಕೊಡಬೇಕು, ಬ್ಲಡ್ ಚೆಕಪ್ಗೂ ಕೂಡ ಜಾಸ್ತಿ, ಅಂದ್ರೆ ಟೋಟಲ್ 30% ಜಾಸ್ತಿ ಮಾಡಿದ್ದಾರೆ. ಈ ರೀತಿ ಜನರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸ ಆಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಕೂಡ. ಇನ್ನ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಜನರು ಕೂಡ ಮಾತಾಡ್ತಾ ಇದ್ದಾರೆ. ಜನರ ಅಭಿಪ್ರಾಯಕ್ಕೆ ನಮ್ಮ ಪ್ರಾಶಸ್ತ್ಯ. ಅವರ ಅಭಿಪ್ರಾಯ ಏನು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಎಲ್ಲ ದುಡ್ಡೆಲ್ಲ ಒಳಗಡೆ ತಗೊಂತಾರೆ, ಹೊರಗಡೆ ಕಾಚಿಗೆ ಬರ್ಕೊಡ್ತಾರೆ, ಎಲ್ಲ ಜಾಸ್ತಿ ಕಾಸ್ಟ್ಲಿ. ನಾವು ತುಂಬಾ ಬಡವರು, ಏನು ತಗೊಳಕ್ ಆಗಲ್ಲ, ಯಾವುದು ಹೆಲ್ಪ್ ಇಲ್ಲ. ಗೌರ್ಮೆಂಟ್ ಜಿಲ್ಲೆ ಆಸ್ಪತ್ರೆ ಅಂತಾರೆ ಸುಮ್ನೆ, ಎಲ್ಲ ಬರೀ ಮೋಸಸ, ಎಲ್ಲರಿಗೂ ಅದೇ ಮಾಡ್ತಾರೆ, ನಮಗೂ ಅದೇ ಮಾಡ್ಯವ್ರೆ. ಮೆಡಿಸಿನ್ ಕೊಡ್ತಾರೆ, ಆ ಕ್ಷಣ ಹೋಗುತ್ತೆ, ತಿರುಗಿ ಮತ್ತೆ ಅದೇ. ಇನ್ನೇನು ಒಂದೇ ಸತಿ ಸತ್ತೋಗೋ ಇಂಜೆಕ್ಷನ್ ಕೊಟ್ಬಿಟ್ರೆ ಸತ್ತೋಗ್ಬಿಡ್ತೀವಾ? ಇಲ್ಲ ನಿಮ್ ಕೈಲಿ ಆಗಲ್ಲ ಅಂದ್ರೆ ಕಳಿಸ್ಬಿಡ್ರಿ, ಬೇರೆ ಕಡೆ ಹೋಗ್ತೀವಿ. ನಮ್ಮ ಮನೆ ಬರ ಆಗ್ತದೆ. ಜಿಲ್ಲೆ ಆಸ್ಪತ್ರೆ ದುಡ್ಡಿಲ್ಲ ಅಂತ ಬಂದ್ರೆ ಈ ತರ ಅನ್ಯಾಯ ಮಾಡದ ಬಡವರಿಗೆ? ಹೇಳಿ ಸರ್. ನರ ವೀಕ್ ಆಗಿ ನಿನ್ನೆ ಸಾಯಂಕಾಲ ಒಂದು 7 ಗಂಟೆಗೆ ಬಂದಿದ್ದೀವಿ. 7 ಗಂಟೆಯಿಂದ ಬಂದವರು ಇವಾಗ ಸಿಟಿ ಸ್ಕ್ಯಾನಿಂಗ್ ಇವಾಗ ಹೋಗ್ತಾ ಇದೀವಿ. ನಮಗೆ ಈಗ ಸದ್ಯಕ್ಕೆ ಜನಾಭಿಪ್ರಾಯದ ವಿಚಾರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ ವೀಕ್ಷಕರೇ. ನಾವು ಆದ್ಯತೆಯ ಮೇರೆಗೆ ಕರೆಗಳನ್ನ ತಗೋತಾ ಇದ್ದೀವಿ. ಎಲ್ಲರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನ ಖಂಡಿತವಾಗಿಯೂ ಕೊಡ್ತೀವಿ. ಅದೇ ನಮ್ಮ ಮುಖ್ಯವಾದ ಧ್ಯೇಯ. ಶಿವಮೊಗ್ಗದಿಂದ ಪ್ರಶಾಂತ್ ಅಂತ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಪ್ರಶಾಂತ್ ಅವರೇ. ಸರ್ ನಮಸ್ಕಾರ. ನೀವು ಒಳ್ಳೆ ಅಭಿಪ್ರಾಯ ಮಾಡ್ತಿದ್ದೀರಿ ಸರ್. ರಿಪಬ್ಲಿಕ್ ಕನ್ನಡಕ್ಕೆ ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕೆ ಸರ್ ಅಂದ್ರೆ ಈಗ ಬಡ ಸರ್ ಹೋದ್ರಲ್ಲ ಇದೇ ತರ ಆಗ್ತಾ ಇದೆ ಸರ್. ಈಗ ಜಿಪಿ ಅವರು ಹೇಳ್ತಾರೆ ಸರ್ ಅಲ್ಲಿ ರೋಗಿಗಳು ಬರಲ್ಲ ಹಂಗೆ ಅಂತಾರೆ. ಯಾಕೆ ಸರ್ ರೋಗಿಗಳು ಒಳ್ಳೆ ಟ್ರೀಟ್ಮೆಂಟ್ ಇದ್ರೆ ಎಲ್ಲ ಬಂದೇ ಬರ್ತಾರಲ್ಲ ಸರ್? ಹೌದು ಹೌದು ಸರ್. ಈಗ ನಾವೆಲ್ಲ ಬರೋಡಕ್ಕೆ ಹೋಗ್ತಾ ಇರ್ತೀವಿ, ಆದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ ಸರ್. ಯಾಕೆ ಸರ್ ಒಂದು ಟ್ರಾನ್ಸ್ಫರ್ ಮಾಡಲ್ಲ ಸರ್ ಹಂಗಾರೆ? ಅದೇ ಈಗ ನೀವು ಒಂದು ರಿಪಬ್ಲಿಕ್ ಕನ್ನಡ ಸರ್ ಈಗ ಹೇಳ್ಬೇಕಾದ್ರೆ ನಾನು ಭಾರಿ ವಿಷಯ ನೋಡ್ತೀರಿ. ಈಗ ನಾವು ಮನೆಯಿಂದ ಫೋನ್ ಮಾಡ್ಬೇಕು ಅಂತ ಮಾತಾಡಿ ಒಳ್ಳೆ ವಿಷಯ ಹೇಳ್ತೀವಿ ಸರ್. ತುಂಬಾ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಸದಾಶಿವ್ ಅಂತ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ ಸದಾಶಿವ್ ಅವರೇ. ಸರ್ ನಮಸ್ತೆ. ಎಸ್ ಸರ್. ಇವತ್ತಿನ ಪರಿಸ್ಥಿತಿಗಳು ಹೇಗಾಗಿದೆ ಅಂದ್ರೆ ಸರ್, ಜನಸಾಮಾನ್ಯರ ಜೀವನದಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳೆಲ್ಲ ಸೇರಿ ಒಂದು ಅವಿವೇಕಿತನ ಪ್ರದರ್ಶನ ಮಾಡ್ತಾ ಇದ್ದಾರೆ ಸರ್. ಹೇಗಾಗಿದೆ ಅಂದ್ರೆ ಈ ಜನಸಾಮಾನ್ಯರ ಬಗ್ಗೆ ಈ ಸರ್ಕಾರದಲ್ಲಿ ಆಗ್ಲಿ ಅಧಿಕಾರಿ ವರ್ಗದಲ್ಲಿ ಆಗ್ಲಿ ಕಿಂಚಿತ್ತು ಕಾಳಜಿ ಇಲ್ಲ. ಈ ಸರ್ಕಾರ ಬಂದಾಗಂತೂ ಒಂಥರ ಗೊಜ್ಜದ ಸರ್ಕಾರ ಪ್ಲಸ್ ಅವಿವೇಕಿ ಭ್ರಷ್ಟ ಅಧಿಕಾರಿಗಳೇ ದರ್ಬಾರ ಹೋಗಿದೆ. ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಈ ಜನಸಾಮಾನ್ಯರು ಯಾವ ರೀತಿ ರೊಚ್ಚಿಗೆಡ್ತಾರನ್ನ ಊಹೆ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಒಂದೊಂದು ಪರಿಸ್ಥಿತಿನಲ್ಲಿ ಇವತ್ತು ಬಡತನದಲ್ಲಿರ್ತಕ್ಕಂಥ ಜೀವಗಳು ಕುಡಿಯುವ ನೀರಿನಿಂದ ಹಿಡಿದು ಪ್ರತಿಯೊಂದಕ್ಕೂ ತುಂಬಾ ವ್ಯತ್ಯೆ ಪಡ್ತಾ ಇದ್ದಾರೆ. ಈ ರಾಜಕಾರಣಿಗಳಿಗೆ ಕುರ್ಚಿ ಕಿತ್ತಾಟನೆ ಆಗಿದೆ ಹೊರತು ಅಧಿಕಾರಿಗಳಲ್ಲಿ ಹಿಡಿತಾ ಇಲ್ಲ. ಇದೊಂಥರ ಯಾವ ರೀತಿಯಲ್ಲಿ ಆಗೋದಿದೆ ಅಂದ್ರೆ ಸರ್, ಯಾವ ರೀತಿ ಬದುಕಬೇಕು ಅನ್ನೋದು ಬಡವರಲ್ಲಿ ಪ್ರಶ್ನೆಯಾಗಿ ಉಳಿತಾ ಇದೆ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸದಾಶಿವ ಅವರೇ, ಕರೆ ಮಾಡಿ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ. ಅಭಿಪ್ರಾಯ ತಿಳಿಸಿದ ಪ್ರತಿಯೊಬ್ಬರಿಗೂ ಕೂಡ ವಿಶೇಷ ಧನ್ಯವಾದಗಳು.
ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆಯೂ ಕೂಡ ಬಡ ರೋಗಿಗಳ ಜೇಬಿಗೆ ಸರ್ಕಾರ ಕತ್ತರಿ ಹಾಕಿದೆ. ಆಸ್ಪತ್ರೆಗಳಲ್ಲಿ ಸೌಲಭ್ಯ ಸೇವೆಗಳ ಅಭಿವೃದ್ಧಿ ಆಗಿದೆಯೋ ಬಿಟ್ಟಿದೆಯೋ ಜನಸಾಮಾನ್ಯರ ಹೊರೆಯಂತೂ ಹೆಚ್ಚಿದೆ. ಹೊರ ರೋಗಿಗಳಾಗಿ ನೋಂದಣಿ ಶುಲ್ಕದಿಂದ ಮೊದಲಾಗಿ ವಾರ್ಡ್ಗಳ ಶುಲ್ಕದವರೆಗೂ 2024 ನವೆಂಬರ್ 1ರಿಂದ ದರ ಏರಿಕೆಯ ಬರೆ ಹಾಕಿದೆ. ಯಾವ್ಯಾವುದಕ್ಕೆ ಎಷ್ಟು ದರ ಏರಿಕೆಯಾಗಿದೆ ಬನ್ನಿ ನೋಡಿ. ನೋಡಿ, ಹಳೆ ದರ ಹೊಸ ದರವನ್ನ ನೋಡ್ತಾ ಹೋಗೋಣ ವೀಕ್ಷಕರೇ. OPD ನೋಂದಣಿಗಾಗಿ ಮೊದಲು 10 ರೂಪಾಯಿ ಇತ್ತು, ಈಗ 20 ರೂಪಾಯಿ ಮಾಡಿದ್ದಾರೆ, ಅರ್ಧಕ್ಕರ್ಧ ಜಾಸ್ತಿ. ಇನ್ನ ಒಳರೋಗಿ ದಾಖಲಾತಿ ಮೊದಲು 25 ರೂಪಾಯಿ ಕೊಡಬೇಕಾಗಿತ್ತು, ಈಗ ಬರೋಬ್ಬರಿ 50 ರೂಪಾಯಿ ಮಾಡಿದ್ದಾರೆ, ಇಲ್ಲೂ ಅರ್ಧಕ್ಕರ್ಧ ಜಾಸ್ತಿ. ಇನ್ನ ಜನರಲ್ ವಾರ್ಡ್ಗಳ ವಿಚಾರಕ್ಕೆ ಬಂದ್ರೆ ಒಂದು ದಿನಕ್ಕೆ 15 ರೂಪಾಯಿ ಇದ್ದದ್ದು ಈಗ 20 ರೂಪಾಯಿ. ಒಂದು ಬೆಡ್ ಸ್ಪೆಷಲ್ ವಾರ್ಡ್ನಲ್ಲಿ 750 ರೂಪಾಯಿ ಮೊದಲಿತ್ತು, ಈಗ 1500 ರೂಪಾಯಿ, ಅರ್ಧಕ್ಕರ್ಧ ಜಾಸ್ತಿ. ಇನ್ನ 2 ಬೆಡ್ ಸ್ಪೆಷಲ್ ವಾರ್ಡ್ 750ರಿಂದ 1000 ರೂಪಾಯಿ. ರಕ್ತ ಪರೀಕ್ಷೆ, ಸ್ಕ್ಯಾನಿಂಗು, ಲ್ಯಾಬು ಇದೆಲ್ಲ 10% ಇತ್ತವಾಗ, ಈಗ 30% ಜಾಸ್ತಿ ಮಾಡಿದ್ದಾರೆ. ಸ್ಕ್ಯಾನಿಂಗ್ ಮಾಡಬೇಕು ಅಂದ್ರೆ ಜಾಸ್ತಿ ದುಡ್ಡು ಕೊಡಬೇಕು, ಲ್ಯಾಬ್ ನಲ್ಲಿ ಟೆಸ್ಟಿಂಗ್ ಹೋಗಬೇಕು ಅಂತಂದ್ರೆ ಜಾಸ್ತಿ ಕೊಡಬೇಕು, ಬ್ಲಡ್ ಚೆಕಪ್ಗೂ ಕೂಡ ಜಾಸ್ತಿ, ಅಂದ್ರೆ ಟೋಟಲ್ 30% ಜಾಸ್ತಿ ಮಾಡಿದ್ದಾರೆ. ಈ ರೀತಿ ಜನರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸ ಆಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಕೂಡ. ಇನ್ನ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಜನರು ಕೂಡ ಮಾತಾಡ್ತಾ ಇದ್ದಾರೆ. ಜನರ ಅಭಿಪ್ರಾಯಕ್ಕೆ ನಮ್ಮ ಪ್ರಾಶಸ್ತ್ಯ. ಅವರ ಅಭಿಪ್ರಾಯ ಏನು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಎಲ್ಲ ದುಡ್ಡೆಲ್ಲ ಒಳಗಡೆ ತಗೊಂತಾರೆ, ಹೊರಗಡೆ ಆಚೆಗೆ ಬರ್ಕೊಡ್ತಾರೆ, ಎಲ್ಲ ಜಾಸ್ತಿ ಕಾಸ್ಟ್ಲಿ. ನಾವು ತುಂಬಾ ಬಡವರು, ಏನು ತಗೊಳಕ್ ಆಗಲ್ಲ, ಯಾವ್ದು ಹೆಲ್ಪ್ ಇಲ್ಲ. ಗೌರ್ಮೆಂಟ್ ಜಿಲ್ಲೆ ಆಸ್ಪತ್ರೆ ಅಂತಾರೆ, ಸುಮ್ನೆ ಎಲ್ಲ ಬರೀ ಮೋಸಸ, ಎಲ್ಲರೂ ಅದೇ ಮಾಡ್ತಾರೆ, ನಮಗೂ ಅದೇ ಮಾಡ್ಯವ್ರೆ. ಮೆಡಿಸಿನ್ ಕೊಡ್ತಾರೆ, ಆ ಕ್ಷಣ ಹೋಗುತ್ತೆ, ತಿರುಗಿ ಮತ್ತೆ ಅದೇ. ಇನ್ನೇನು ಒಂದೇ ಸತಿ ಸತ್ತೋಗೋ ಇಂಜೆಕ್ಷನ್ ಕೊಟ್ಬಿಟ್ರೆ ಸತ್ತೋಗ್ಬಿಡ್ತೀವಾ? ಇಲ್ಲ ನಿಮ್ ಕೈಲಿ ಆಗಲ್ಲ ಅಂದ್ರೆ ಕಳಿಸ್ಬಿಡ್ರಿ, ಬೇರೆ ಕಡೆ ಹೋಗ್ತೀವಿ, ನಮ್ಮ ಮನೆ ಬರ ಆಗ್ತದೆ. ಜಿಲ್ಲೆ ಆಸ್ಪತ್ರೆ ದುಡ್ಡಿಲ್ಲ ಅಂತ ಬಂದ್ರೆ ಈ ತರ ಅನ್ಯಾಯ ಮಾಡೋದ ಬಡವರಿಗೆ? ಹೇಳಿ ಸರ್. ನರ ವೀಕ್ ಆಗಿ ನಿನ್ನೆ ಸಾಯಂಕಾಲ ಒಂದು 7 ಗಂಟೆಗೆ ಬಂದಿದ್ದೀವಿ. 7 ಗಂಟೆಯಿಂದ ಬಂದವರು ಇವಾಗ ಸಿಟಿ ಸ್ಕ್ಯಾನಿಂಗ್ ಇವಾಗ ಹೋಗ್ತಾ ಇದೀವಿ. ನಮಗೆ ಈಗ ಸದ್ಯಕ್ಕೆ ಜನಾಭಿಪ್ರಾಯದ ವಿಚಾರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ ವೀಕ್ಷಕರೇ. ನಾವು ಆದ್ಯತೆಯ ಮೇರೆಗೆ ಕರೆಗಳನ್ನ ತಗೋತಾ ಇದ್ದೀವಿ. ಎಲ್ಲರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನ ಖಂಡಿತವಾಗಿಯೂ ಕೊಡ್ತೀವಿ. ಅದೇ ನಮ್ಮ ಮುಖ್ಯವಾದ ಧ್ಯೇಯ. ಶಿವಮೊಗ್ಗದಿಂದ ಪ್ರಶಾಂತ್ ಅಂತ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಪ್ರಶಾಂತ್ ಅವರೇ. ಸರ್ ನಮಸ್ಕಾರ. ನೀವು ಒಳ್ಳೆ ಅಭಿಪ್ರಾಯ ಮಾಡ್ತಿದ್ದೀರಿ ಸರ್. ರಿಪಬ್ಲಿಕ್ ಅನ್ನೋದಕ್ಕೆ ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕೆ ಸರ್ ಅಂದ್ರೆ ಈಗ